ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಇವತ್ತು ಸ್ಯಾಟರ್ಡೆ ಈವ್ನಿಂಗ್ ಇಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತೆ ಕಮೆಂಟ್ ಮಾಡಿ. ಇವತ್ತು ಮಕ್ಕಳು ಕೆಳಗಡೆ ಹೋಗಿದ್ದಾರೆ, ನಾಳೆ ಹಾಲಿಡೇ ಇದೆಯಲ್ಲ, ಹಾಗಾಗಿ ಕೆಳಗಡೆ ಹೋಗಿದ್ದಾರೆ ಆಟ ಆಡೋದಕ್ಕೆ. ಸರಿ ಅಂತ ಹೇಳ್ಬಿಟ್ಟು ನಾನು ಬ್ಲಾಗ್ ಸ್ಟಾರ್ಟ್ ಮಾಡೋಣ ಅಂತ ವಿಡಿಯೋ ಸ್ಟಾರ್ಟ್ ಮಾಡಿಕೊಂಡೆ. ನನ್ನ ದೊಡ್ಡ ಮಗಳು ಬಂದ್ಬಿಟ್ಟು ಬಸ್ ಸ್ಟ್ಯಾಂಡ್ ಹೋಗಿದ್ದಾಳೆ ಏನೋ ತರಬೇಕು ಅಂತ ಹೇಳ್ಬಿಟ್ಟು. ನಾಳೆ ಹಾಲಿಡೇ ಇದೆಯಲ್ಲ, ಹಾಗಾಗಿ ಸ್ವಲ್ಪ ಫ್ರೀ ಅವ್ರಿಗೆ ಇವಾಗ ಆಟ ಆಡೋದಕ್ಕೆ. ಹಾಗಾಗಿ ಕೆಳಗಡೆ ಹೋಗಿ ಆಟ ಆಡ್ತಿದ್ದಾರೆ. ನಾನು ಇವಾಗಿಂದ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಮತ್ತೆ ವಿಡಿಯೋ ಎಂಡ್ವರೆಗೂ ನೋಡಿ, ತುಂಬಾನೇ ಚೆನ್ನಾಗಿರುತ್ತೆ. ಹಾಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ನನ್ನ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ಕೊಳ್ತಾ, ಎಷ್ಟು ಗುಡ್ ಗರ್ಲ್ ಥರ ಹೋಮ್ವರ್ಕ್ ಮಾಡ್ತಿದ್ದಾಳೆ ಅಂದರೆ, ತಲೆ ಎತ್ತಮ್ಮ ಒಂಚೂರು. ಏನು ಬರೀತಿರೋದು, ಯಾವ ಸಬ್ಜೆಕ್ಟು? ಹ್ಯಾಂಡ್ ರೈಟಿಂಗ್ ಮಾತ್ರ ತುಂಬ ಚೆನ್ನಾಗಿ ಬರೀತಾಳೆ. ಕುಡ್ಬೇಕು. ಸಾಕು ಸಾಕು ಸಾಕು. ಪಾಪ ಒಬ್ರು ಹೋಮ್ವರ್ಕ್ ಮಾಡ್ತಾ ಇದ್ದಾರೆ, ಇನ್ನೊಬ್ರು ತುಂಬಾ ಬ್ಯುಸಿಯಾಗಿ ಇನ್ನ ವೆರಿ 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 ಇಂಪಾರ್ಟೆಂಟ್ ಕೆಲಸ ಮಾಡ್ತಿದ್ದಾರೆ. ನೋಡಿ, ಇಂಗ್ಲಿಷು 4 ಲೈನ್ ಹೋಮ್ವರ್ಕ್ ಬುಕ್ಕು. EVS ಇದು EVS ಅಂತೆ ಹೋಮ್ವರ್ಕ್ ಬುಕ್. 10 ಔಟ್ ಆಫ್ 10 ಬಂದಿದೆ. ಆಮೇಲೆ ವೆರಿ ಗುಡ್ ಹಾಕಿದ್ದಾರೆ. ವೆರಿ ಗುಡ್ ಹಾಕ್ಬೇಕು ಮಾತ್ರನೇ ತೋರ್ಸೋದು. ಸ್ವಲ್ಪ ಇಂಟ್ರೆಸ್ಟ್ ಇಕ್ಕಿ ನಿಧಾನವಾಗಿ ಬರೆದ್ರೆ ಚೆನ್ನಾಗಿ ಬರೀತಾಳೆ. ಒಂದೊಂದ್ಸರಿ ಒಂದೊಂದ್ ತರ ಮೂಡ್. ತಲೆ ಸರಿ ಇಲ್ಲ ಅಂದ್ರೆ ಹೆಂಗಂದ್ರಂಗೆ ಹೋಗ್ತಾಳೆ. ಹ್ಯಾಂಡ್ ರೈಟಿಂಗ್ ಚೆನ್ನಾಗಿದ್ರೆ ಈ ತರ ಬರ್ತಾರೆ. ಚೆನ್ನಾಗಿತ್ತು, ಬರೀ. ಅವರು ಆ ಕೆಲ್ಸದಲ್ಲಿ ಬ್ಯುಸಿ ಇದ್ದಾರೆ. ಹಾಗೆ ನಾನು ಸ್ವಲ್ಪ ಹೊರಗಡೆ ಹೋಗೋಣ ಅಂತ ಹೊರಡ್ತಾ ಇದ್ದೆ. ಅಷ್ಟರಲ್ಲಿ ನಮ್ಮಮ್ಮ ಬಂದರು. ಹೇಳಿರ್ಲಿಲ್ಲ ಬರ್ತೀನಿ ಅಂತ ಹೇಳ್ಬಿಟ್ಟು. ಸಡನ್ ಆಗಿ ಬಂದರು. ಹಾಸ್ಪಿಟ್ಲಿಗೆ ಬಂದಿದ್ರಂತೆ, ಹುಷಾರಿಲ್ಲ ಅಂತ ಹೇಳ್ಬಿಟ್ಟು. ಹಾಗಾಗಿ ಹೋಗ್ಲಿಲ್ಲ. ನಾನು ಕೂಡ ಸ್ವಲ್ಪ ಟೀ ಮಾಡಿಕೊಟ್ಟು ಊಟ ಮಾಡ್ರಿ ಅಂತ ಹೇಳ್ತಿದ್ದೆ. ಊಟ ಏನು ಬೇಡ, ಬೇಗ ಹೋಗ್ಬೇಕು ಅಂತ ಹೇಳ್ಬಿಟ್ಟು ಹೊರಟಿದ್ರು. ನನ್ನ ಮಗಳು ಕೂಡ ಹೋಗ್ತೀನಿ ಅಂತ ಹೇಳ್ತಿದ್ಲು. ನಾಳೆ ಸಂಡೇ ಇದೆಯಲ್ಲ, ಹಾಗಾಗಿ ಹೋಗ್ತೀನಿ, ಅಜ್ಜಿಗೆ ಹುಷಾರಿಲ್ಲ, ಏನಾದರೂ ಹೆಲ್ಪ್ ಮಾಡೋದಂಗೂ ಆಗುತ್ತೆ, ಅದು ಇರ್ತೀನಿ ನಾನೊಂದಿನ ಅಂತ ಹೇಳ್ಬಿಟ್ಟು ಕೇಳ್ತಿದ್ಲು. ಸರಿ ಹೇಳಮ್ಮ ಹೋಗು ಅಂತ ಹೇಳ್ಬಿಟ್ಟು ನಾನು ಸ್ವಲ್ಪ ಟೀ ಎಲ್ಲ ಮಾಡಿಕೊಟ್ಟು ಹಾಗೆ ಸ್ವಲ್ಪ ಹೊತ್ತು ಅವ್ರ ಜೊತೆ ಮಾತಾಡ್ಕೊಂಡು, ಅಜ್ಜಿ ಅಪರೂಪಕ್ಕೆ ಬಂದಿರೋದಕ್ಕೆ ಈ ಮೊಮ್ಮಕ್ಕಳಿಗೆ ತುಂಬಾ ಖುಷಿ ಆಗೋಗಿದೆ. ಚೆನ್ನಾಗಿ ಮಾತಾಡಿಕೊಂಡು ಹಾಗೇನೇನೆ ನನ್ನ ಮಗಳು ಏನೋ ಕೇಳ್ತಿದ್ಲು ಅಂತ ಹೇಳ್ತಿದ್ಬಿಟ್ಟು ಬೈತಿದ್ರು. ಎರಡನೇ ಮಗಳು ತುಂಬಾ ತೀಟೆ, ಸ್ವಲ್ಪ ಜಾಸ್ತಿ ಗಲಾಟೆ ಮಾಡ್ತಾಳೆ ಅವಳು. ಹಾಗಾಗಿ ಅವಾಗವಾಗ ಅವಳು ಸ್ವಲ್ಪ ಬೈತಿದ್ರೇ ಅವಳು ಹಾಗೆ ಕಂಟ್ರೋಲಲ್ಲಿರೋದು. ಹಾಗೆ ಇನ್ನೊಬ್ರು ಬ್ರದರ್ ಬಂದಿದ್ರು ಜೊತೆಯಲ್ಲಿ ಕರ್ಕೊಂಡು. ಅವರು ನಮ್ಮೂರವರೇನೆ. ನಮಗೆ ಆ್ಯಕ್ಚುಲಿ ಬ್ರದರ್ಸು ಸಿಸ್ಟರ್ಸು ಯಾರೂ ಇಲ್ಲ, ನಾನು ಒಬ್ಬಳೇ ಮಗಳಾಗಿರೋದ್ರಿಂದ ಅವರು ನನಗೆ ಬ್ರದರ್ ಥರನೇ, ನಮ್ಮೂರವರೇನೆ. ನಮ್ಮ ಅಪ್ಪ ಬಂದಿರಲಿಲ್ಲ, ಅಂಗಡಿ ಹತ್ರ ಇದ್ರು ಅಂತ ಹೇಳ್ಬಿಟ್ಟು ಬೇರೆಯವ್ರನ್ನ ಕರ್ಕೊಂಡು ಬಂದಿದ್ರು ಅಮ್ಮನ ಹಾಸ್ಪಿಟ್ಲಿಗೆ. ಅದಕ್ಕೆ ಟೀ ಮಾಡಿಕೊಂಡು ಕುಡ್ಕೊಂಡು ಎಲ್ಲರ ಜೊತೆಯಲ್ಲಿ ಮಾತಾಡಿಕೊಂಡು ಅವರು ಕೂಡ ಹೊರಡ್ತೀವಿ ಅಂತ ಹೇಳ್ಬಿಟ್ಟು ಹೊರಟ್ರು. ಹಾಗಾಗಿ ನಾವು ಹಾಗೇನೇ ಮಗಳು ಇನ್ನೊಬ್ಳು ಚಿಕ್ಕವಳಿದ್ಲಲ್ಲ, ಅವಳು ದುಡ್ಡು ಕೊಡು ಅಂತ ಕೇಳ್ತಿದ್ದು. ನಾವು ಬರೋದಿಲ್ಲ ಅಂತ ಹೇಳ್ಬಿಟ್ಟು ಅವ್ರ ಕೈಗೆ ಒಂದು 10 ರೂಪಾಯಿ ಕೊಟ್ಬಿಟ್ಟು, ನಂಗೆ ಹುಷಾರಿಲ್ಲಮ್ಮು, ಇಲ್ಲೇ ಇರ್ರಿ, ಬೆಳಗ್ಗೆಗೆ ಬರ್ರಿ ಅಂತ ಹೇಳ್ತಾಯಿದ್ರು ನಮ್ಮಮ್ಮ. ಹಾಗಾಗಿ ಅವಳು ದುಡ್ಡು ಕೊಡ್ತತೇನೆ ಸರಿ ಅಂತ ಹೇಳ್ಬಿಟ್ಟು ಬೆಳಗ್ಗೆಗೆ ಬರ್ತೀವಿ ಅಂತ ಹೇಳ್ಬಿಟ್ಟು ಕಾಂಪ್ರಮೈಸ್ ಆಗಿ ಮಾತುಕತೆ ಎಲ್ಲ ಮುಗಿದ್ಮೇಲೆ ಅವರು ಕೂಡ ಹೊರಟ್ರು. ಆಮೇಲೆ ನಾವು ಕೂಡ ಕಳಿಸ್ಬಿಟ್ಟು ಬರೋಣ ಅಂತ ಹೇಳ್ಬಿಟ್ಟು ಹೊರಗಡೆ ಹೋದ್ವಿ. ನಮ್ಮಮ್ಮನೂ ಮತ್ತು ನನ್ನ ಮಗಳು ದೊಡ್ಡ ಮಗಳೂ ಇಬ್ಬರು ಹೋಗ್ತಾ ಇದ್ದಾರೆ. ಹಾಗಾಗಿ ಇವ್ರಿಗೆ ತುಂಬನೇ ಅವ್ರ ಜೊತೆಯಲ್ಲಿದ್ದಾಗ ತುಂಬಾ ಜಗಳ ಮಾಡ್ಕೊತಾರೆ, ಗಲಾಟೆ ಮಾಡ್ಕೊತಾರೆ. ಹಾಗಾದರೆ ಎಲ್ಲಾದರೂ ಹೋಗ್ತಾರೆ ಅಂದರೆ ಮಾತ್ರ ತುಂಬಾ ಫೀಲಿಂಗು, ಅಫೆಕ್ಷನ್ನು ಎಲ್ಲ ನೆನಪಿಗೆ ಬಂದುಬಿಡುತ್ತೆ ಮಕ್ಕಳಿಗೆ. ಹಾಗಾಗಿ ಅವ್ರ ಮಕ್ಕಳಿಗೆ ಅವ್ರ ಅಕ್ಕಗೆ ಹೇಳ್ತಿದ್ಲು, ಬಾಯ್ ಮಾಡ್ತಾ ಇದ್ಲು. ಸರಿ ನೀನು ಹೋದ್ಮೇಲೆ ನಾವೇನಾದರೂ ತಂದು ತಿಂತೀವಿ ಅಂತ ಹೇಳ್ತಾ ಇದ್ಲು. ಅವಳು ಕೂಡ ನಾವು ತಗೊಂಡೋಗ್ತೀವಿ ಅಂತ ಹೇಳ್ಬಿಟ್ಟು, ಏನಾದರೂ ಸಿಸ್ಟರ್ಸ್ ಬಾಂಡಿಂಗೇ ಸರಿ, ಒಂದು ಸ್ವಲ್ಪನೂ ಯಾರನ್ನೂ ಬಿಟ್ಕೊಡೋದಿಲ್ಲ, ಆಗಿರ್ತಾರೆ. ಅದೇ ನನಗೆ ಒಂಥರ ಖುಷಿ. ನಮ್ಮ ಮಕ್ಕಳನ್ನ ನೋಡಿದ್ರೆ ನನಗೆ ತುಂಬಾ ಖುಷಿ ಆಗುತ್ತೆ. ನನಗೆ ಬೇರೆ ಯಾವ ಅಫೆಕ್ಷನ್ ಬೇಡ, ಮಕ್ಕಳೇ ಒಂದಿದ್ರೆ ಸಾಕು ಅನ್ನೋವಷ್ಟು. ಎಷ್ಟೇ ಬೇಜಾರು ಮಾಡಿದ್ರೂ
ಅವ್ರ ಮೇಲೇನೆ ಜಾಸ್ತಿ, ಅವ್ರು ಇರೋದ್ರಿಂದನೇ ನಮಗೆ ಅನ್ನೋ ಏನೋ ಅದು ಹೇಳೋದಕ್ಕೆ ಆಗೋದಿಲ್ಲ ಆ ಥರ ಫೀಲಿಂಗು. ಹಾಗೇನೆ ಅವರೆಲ್ಲ ಮಾತಾಡ್ಕೊಂಡು ಆಮೇಲೆ ಹೊರಟ್ರು. ನಾವು ಕೆಳಗಡೆ ಹೋಗೋಣ ಅಂತ ಹೇಳ್ಬಿಟ್ಟು ಕಳಿಸ್ಕೊಟ್ಬಿಟ್ಟು ಬರೋಣ ಅಂತ ಹೇಳ್ಬಿಟ್ಟು ಕೆಳಗಡೆ ಹೋದ್ವಿ. ನಾನು ಮತ್ತೆ ಮಕ್ಕಳು ಎಲ್ಲರೂ ಕೆಳಗಡೆ ಹೋಗಿ ಮಾತಾಡ್ಕೊಂಡು ಹಾಗೇನೇನೆ ಅವರು ಬ್ರದರ್ ಬಂದಿದ್ರಲ್ಲ, ಅವರು ಬಂದ್ಬಿಟ್ಟು ಏನೋ ತರಕಾರಿ ತರೋದಕ್ಕೆ ಹೋಗಿದ್ರು. ಹಾಗಾಗಿ ವೆಯ್ಟ್ ಮಾಡ್ತಾ ಇದ್ರು. ನಾವು ಕೆಳಗಡೆ ಹೋಗಿ ಕೆಳಗಡೆ ಬಂದು ಲೈಟಿಂಗ್ಸ್ ಏನೂ ಇಲ್ಲ ನಮ್ಮ ಮನೆ ಹತ್ರ, ಹಾಗಾಗಿ ಅಲ್ಲಿ ಬೆಳಕೆ ಬಂದಿಲ್ಲ ನೀಟಾಗಿ. ಅಡ್ಜಸ್ಟ್ ಮಾಡ್ಕೋತೀರಾ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ಅವರು ವೆಯ್ಟ್ ಮಾಡ್ತಿದ್ರು. ನಾವು ಹೋಗೋಣ ಅಂತ ಹೇಳ್ಬಿಟ್ಟು ಕೆಳಗಡೆ ಹೋದ್ವಿ. ಅವ್ರು ಬಂದರು, ಆಮೇಲೆ ಅವ್ರು ಕೂಡ ಹೊರಟ್ರು. ಅವ್ರ ಡ್ಯಾಡಿಗೆ ಗೋಬಿ ಮಂಚೂರಿ ಬೇಕು ಅಂತ ಹೇಳ್ಬಿಟ್ಟು ಹೇಳಿ ನಾವು ಕೂಡ ಮೇಲ್ಗಡೆ ಹೋದ್ವಿ. ಅಷ್ಟರಲ್ಲಿ ಅವ್ರ ಡ್ಯಾಡಿ ಗೋಬಿ ಮಂಚೂರಿ ತರಿಸಿ ಕೊಟ್ಟರು ಒಂದು 7:30 ಹಾಗೆ. ಫ್ರೆಂಡ್ಸ್ ಏನು ಗೊತ್ತಾ, ಅವ್ರ ಅಕ್ಕನ ಕಳಿಸ್ಬಿಟ್ಟು ಇವಾಗ ಗೋಬಿ ಮಂಚೂರಿ ತರಿಸ್ಕೊಂಡಿದ್ದಾರೆ ತಿನ್ನೋದಕ್ಕೆ. ಅವರು ಪಾರ್ಸಲ್ ತಗೊಂಡೋಗಿರ್ತಾರೆ ಬಿಡಿ. ಹಾಗಾಗಿ ಒಂದೇ ಪ್ಲೇಟಲ್ಲಿ 3 ಶೇರ್ ಮಾಡ್ಕೊಂಡು ತಿನ್ನೋಣ ಅಂತ ಕುತ್ಕೊಂಡಿದ್ದೀವಿ. ಈ ಥರ ಶೇರ್ ಮಾಡ್ಕೊಂಡು ತಿನ್ನೋದ್ರಲ್ಲಿ ಏನೋ ಒಂಥರ ಖುಷಿ ಅಲ್ವೇ ನಮ್ಮ? ಚೆನ್ನಾಯ್ತಾ? ಚೆನ್ನಾಯ್ತು. ಆಗಲೇ ಒಂದು 7:30 ಆಗಿದೆ. ಇವಾಗ ಗೋಬಿ ತಿಂದರೆ ಏನು ಊಟ ಮಾಡ್ತೀವಿ. ಊಟಕ್ಕೆ ಬಂದುಬಿಟ್ಟು ಮಸೊಪ್ಪಿದೆ, ರೈಸ್ ಇದೆ, ನೋಡಬೇಕು ಇನ್ನೂ ಏನೊಂದು ಮಾಡಬೇಕು. ಬೆಳಗ್ಗೆ ಚಪಾತಿ ಇದೆ ಇನ್ನೊಂದೆರಡು. ಅಕ್ಷಯ ಅಕ್ಕ ಇಲ್ಲಕ್ಕೆ ಬೇಜಾರಾಗ್ತಾಯ್ತಾ? ಇನ್ನು 2 ಪೀಸ್ ಗೋಬಿ ತಿನ್ಬೋದು ನಾನು ಎಕ್ಸ್ಟ್ರಾ ಅಂತ. ಸರಿನಾ ಗೈಸ್, ಮತ್ತೆ ನಾಳೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ, ಓಕೆನಾ? ಇದು ಬಂದು ನೆಕ್ಸ್ಟ್ ಡೇ ಕಂಟಿನ್ಯೂಷನ್ ಬ್ಲಾಗ್ ಆಗಿರುತ್ತೆ. ಸಂಡೇ ಆಗಿರೋದ್ರಿಂದ ಸ್ವಲ್ಪ ಲೇಟ್ ಆಯಿತು ಇವತ್ತು ಎದ್ದೇಳೋದು ನಾನು. ಹಾಗಾಗಿ ಎದ್ದಿದ ತಕ್ಷಣ ಫಸ್ಟ್ ವಾಷಿಂಗ್ ಮಿಷನಿಗೆ ಬಟ್ಟೆ ಹಾಕ್ಬಿಡೋಣ ಅಂತ ಹೇಳ್ಬಿಟ್ಟು ಬಟ್ಟೆ ಹಾಕ್ತಾಯಿದ್ದೆ. ಇನ್ನು ತಲೆಗೂಡ ಬಾಚ್ಕೊಂಡಿಲ್ಲ, ನೋಡ್ತಿರ್ಬೋದು. ಹಾಗಾಗಿ ಯಾಕೆಂದರೆ ಊರಿಗೆ ಹೋಗಬೇಕಿತ್ತು ಇವತ್ತು. ನನ್ನ ಮಗಳು ಹೋಗಿದ್ಲಲ್ಲ, ಹಾಗಾಗಿ ನಾವು ಹೋಗೋಣ ಅಂತ ಹೇಳಿ ಹೊರಟಿದ್ವಿ. ಹೊಲ್ದ ಹತ್ರ ಎಲ್ಲ ಹೋಗಿ ಬರೋಣ ಅಂತ ಹೇಳ್ಬಿಟ್ಟು, ಸಿಗೋದು ಒಂದಿನ ಸಂಡೇ, ಹಾಗಾಗಿ ಹೋಗ್ಬಿಟ್ಟು ಬರೋಣ ಅಂತ ಹೊರಟಿದ್ವಿ. ತಿಂಡಿ ಗಿಂಡಿ ಎಲ್ಲ ಮಾಡಿಕೊಟ್ಟು ಆಮೇಲೆ ಹೋಗೋಣ ಅಂತ ಮಧ್ಯಾಹ್ನದಂಗೆ ಸ್ವಲ್ಪ ರಾಗಿ ಮಾಲ್ಟ್ ಮಾಡ್ಕೊಳ್ತಾ ಇದ್ದೆ. ಫಸ್ಟ್ ಟೈಮ್ ಟ್ರೈ ಮಾಡಿದ್ದು ರೆಸಿಪಿ ನಾಳೆ ಶೇರ್ ಮಾಡ್ಕೊಳ್ತೀನಿ. ಇದು ಚೆನ್ನಾಗಿ ಬಂದರೆ ಹೇಳೋಣ ಅಂತ ಹೇಳ್ಬಿಟ್ಟು ಫಸ್ಟ್ ಟ್ರೈ ಮಾಡಿದೆ. ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿ ಬಂದಿತ್ತು. ಬೇರೆ ಕೆಮಿಕಲ್ ಇರೋವಂಥ ಪೌಡರ್ಸ್ ಎಲ್ಲ ಮಿಕ್ಸ್ ಮಾಡ್ಕೊಂಡು ಕುಡಿಯೋ ಬದಲು ಈ ಥರ ಮನೆಯಲ್ಲೇ ಸ್ವಲ್ಪ ಒಂದು 10 ನಿಮಿಷಕ್ಕೆಲ್ಲ ಆಗೋಗ್ಬಿಡುತ್ತೆ. ಬೆಳಗ್ಗೆ ಖಾಲಿ ಹೊಟ್ಟೆಗೆ ಕುಡಿಯೋದ್ರಿಂದ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇದೆ. ಮತ್ತು ಕ್ಯಾಲ್ಶಿಯಮ್ಮು ಕಡಿಮೆ ಇರೋರಿಗೆ ಚೆನ್ನಾಗಿ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು. ಹಾಗಾಗಿ ನಾನು ಫಸ್ಟ್ ಟೈಮ್ ಟ್ರೈ ಮಾಡಿದೆ, ನೋಡೋಣ ಹೇಗಿರುತ್ತೆ ಅಂತ ಹೇಳ್ಬಿಟ್ಟು. ಕಾಫಿ ಬೆಳಗ್ಗೆ ಟೈಮ್ ಸ್ಕಿಪ್ ಮಾಡೋಣ, ಇನ್ಮೇಲೆ ಇದೇ ಟ್ರೈ ಮಾಡೋಣ ಅಂತ ಹೇಳ್ಬಿಟ್ಟು. ಟೇಸ್ಟ್ ಮಾತ್ರ ಅಡ್ಜಸ್ಟ್ ಆಗಿಬಿಟ್ರೆ ತುಂಬಾ ಚೆನ್ನಾಗಿ ಬರುತ್ತೆ ಅಂತಲೇ ಹೇಳ್ಬೋದು. ಅಡಿಕ್ಟ್ ಆಗಿಬಿಟ್ರೆ ಕುಡಿಬೋದು. ಮಕ್ಕಳಿಗೂ ಕೊಟ್ಟರೆ ಇನ್ನೂ ಒಳ್ಳೆಯದು. ಮಕ್ಕಳು ಕುಡಿದ್ರೂ ಬೆಳಗ್ಗೆ ಟೈಮ್ ಬ್ರೇಕ್ಫಾಸ್ಟು ಸ್ಕಿಪ್ ಮಾಡಿಬಿಟ್ಟು ಒಂದು ದೊಡ್ಡ ಲೋಟದಲ್ಲಿ ಇದನ್ನು ಕುಡಿದ್ಬಿಟ್ರೆ ಸಾಕು, ಹೊಟ್ಟೆ ತುಂಬ್ದಂಗೆ ಆಗುತ್ತೆ. ತುಂಬಾ ಚೆನ್ನಾಗಿರುತ್ತೆ. ರೆಸಿಪಿ ಬೇಕು ಅಂದರೆ ಕಮೆಂಟ್ ಮಾಡಿ, ನಾಳೆ ಶೇರ್ ಮಾಡ್ತೀನಿ. ಟೇಸ್ಟು ಚೆನ್ನಾಗಿತ್ತು. ಹಾಗೆ ನಾನು ಒಂದು ಸ್ವಲ್ಪ ಕುಡ್ಕೊಂಡು, ಇನ್ನೂ ಮಕ್ಕಳು ಯಾರೂ ಎದ್ದಿರಲಿಲ್ಲ, ಹಾಗಾಗಿ ಅವರು ಲೇಟ್ ಆಗುತ್ತೆ ಸಂಡೇ ಆಗೋದ್ರಿಂದ ನಾನು ಎದ್ದೇಳಿಸಲ್ಲ ಬೇಗ, ಮಲಗಲಿ ಅಂತ ಹೇಳ್ಬಿಟ್ಟು. ಹಾಗಾಗಿ ನಾನು ಕುಡಿದು ಆಮೇಲೆ ಸ್ವಲ್ಪ ಹೊತ್ತು ಹಾಗೆ ಕೂತಿದ್ದೆ. ಅಷ್ಟರಲ್ಲಿ ನನ್ನ ಮಗಳಿಗೆ ತುಂಬಾ ಕೂದಲು ಬೆಳೆದಿದ್ದಾವೆ ಅಂತ ಹೇಳ್ಬಿಟ್ಟು ಕಟಿಂಗ್ ಮಾಡಿಸ್ಕೊಬರೋಕ್ಕೆ ಹೋಗಿದ್ರು. ಅವರು ಇಬ್ಬರು ಹೋಗಿದ್ರು ಸಿಸ್ಟರ್ಸು. ಹೋಗ್ಬಿಟ್ಟು ಹೊರ್ಗಡೆನೇ ಕೂರಿಸಿದ್ದೆ. ಸ್ನಾನ ಮಾಡಿದ್ಮೇಲೆ ಒಳಗಡೆ ಬಾ ಅಂತ ಹೇಳ್ಬಿಟ್ಟು ಸ್ನಾನಕ್ಕೆ ನೀರೆಲ್ಲ ಬಿಟ್ಬಿಟ್ಟು ರೆಡಿ ಮಾಡಿದ್ದೆ. ಕಟಿಂಗು ಚೆನ್ನಾಗಿ ಕಾಣ್ತಾ ಇದೆ, ಚೆನ್ನಾಗಿ ಮಾಡಿಸ್ಕೊಂಡು ಬಂದಿದ್ದಾಳೆ. ಚಾಕ್ಲೇಟ್ ತಿಂದ್ಕೊಂಡು ಹೊರಗಡೆ ಕೂತಿದ್ದೆ. ಇವಾಗ ತಿಂಡಿ ಮಾಡ್ತಾ ಇದ್ದೀನಿ. ತಿಂಡಿ ಬಂದ್ಬಿಟ್ಟು ಚಿತ್ರಾನ್ನ, ನಿಂಬೆಹಣ್ಣಿನ ಚಿತ್ರಾನ್ನ ಮಾಡೋಣ ಅಂತ ಎಲ್ಲ ಹಚ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಒಂದು ಕಡೆ ಅನ್ನಕ್ಕೂ ಇಟ್ಟಿದ್ದೀನಿ. ಆಮೇಲೆ ತಿಂಡಿ ಎಲ್ಲ ಮುಗಿಸ್ಕೊಂಡು ನಾನು ಇವಾಗ ಊರಿಗೆ ಹೋಗಬೇಕು. ಲೈಟ್ ಎಲ್ಲ, ಈ ಲೈಟು ಫೋಕಸ್ ಜಾಸ್ತಿ ಇಟ್ಟಿದ್ರೆ ವಿಡಿಯೋ ಎಲ್ಲ ಬ್ಲರ್ ಬರುತ್ತೆ, ಹಾಗಾಗಿ ಅಡ್ಜಸ್ಟ್ ಮಾಡ್ಕೊಳ್ಳಿ. ಆಮೇಲೆ ಊರಿಗೆ ಹೋಗ್ಬೇಕು ಇವಾಗ. ಹಾಗಾಗಿ ಎಲ್ಲ ರೆಡಿ ಮಾಡ್ಕೊಂಡು ಎಲ್ಲ ಕೆಲಸ ಮುಗಿಸಿ ನಾನು ರೆಡಿ ಆಗಿಬಿಟ್ಟು ಊರಿಗೆ ಹೋಗಬೇಕು. ನೆಕ್ಸ್ಟ್ ಬ್ಲಾಗ್, ನೆಕ್ಸ್ಟ್ ವಿಡಿಯೋ ಕಂಟಿನ್ಯೂಷನ್ ಊರಿಂದ ಬರುತ್ತೆ. ಹಾಗಾಗಿ ನೋಡಿ ಎಂಡ್ವರೆಗೂ, ಆಯಿತಾ?
ಆಮೇಲೆ ನಾನು ಕೂಡ ತಿಂಡಿ ಚಿತ್ರಾನ್ನ ಮಾಡ್ತಾಯಿದ್ದೆ ಅಂತ ಹೇಳಿದ್ನಲ್ಲ, ನಾನು ನಿಂಬೆಹಣ್ಣಿನ ಚಿತ್ರಾನ್ನ ಇಲ್ಲ ಎಳ್ಳಿಕಾಯಿ ಚಿತ್ರಾನ್ನ ಆದರೆ ಈ ಥರನೇ ಸ್ಕೂಲ್ ಇಲ್ಲ ಅಂದರೆ ಈ ಥರ ಮೆತ್ತಗೆ ಅನ್ನ ಮಾಡಿದ್ರೆ ನಂಗೆ ತುಂಬಾ ಇಷ್ಟ ಆಗುತ್ತೆ. ಹಾಗಾಗಿ ಈ ಥರನೇ ಮಾಡಿಕೊಂಡು ತಿಂಡಿ ಎಲ್ಲ ಮುಗಿಸ್ಕೊಂಡು ಆಮೇಲೆಲ್ಲ ಕೆಲಸ ಮುಗಿಸ್ಬಿಟ್ಟು ನಾನು ಸ್ವಲ್ಪ ಸ್ನಾನ ಎಲ್ಲ ಮಾಡಿಕೊಂಡು ಬಂದೆ. ಇವತ್ತು ಪೌರ್ಣಮಿ ಆಗಿರೋದ್ರಿಂದ ಸ್ವಲ್ಪ ಪೂಜೆ ಎಲ್ಲ ಮಾಡೋಣ ಅಂತ ಹೇಳ್ಬಿಟ್ಟು ಸ್ನಾನ ಮಾಡಿಕೊಂಡು ರೆಡಿ ಆದೆ. ಸ್ವಲ್ಪ ಸ್ಯಾರಿ ಎಲ್ಲ ಉಟ್ಕೊಂಡಿದ್ದೆ, ಯಾಕೆಂದರೆ ಹೊಲ್ದ ಹತ್ರ ಹೋಗೋಣ, ಸ್ವಲ್ಪ ಫೋಟೋಸ್ ಎಲ್ಲ ತಗೊಳ್ಳೋಣ ಅಂತ ಹೇಳ್ಬಿಟ್ಟು. ಎದುರುಗಡೆನೇ ನಮ್ಮ ಮನೆ ಎದುರುಗಡೆನೇ ರೋಡ್ ಸೈಡೇ ಇರೋದ್ರಿಂದ ಬಿಸಿಲು ಎದುರುಗಡೆ ಬೀಳ್ತಾ ಇರುತ್ತೆ ಕಿಟಕಿಗೆ. ಹಾಗಾಗಿ ಏನು ಮಾಡೋಕ್ಕಾಗಲ್ಲ, ಹೀಗೇ ಇರುತ್ತೆ. ನಾನು ಎಲ್ಲ ರೆಡಿ ಮಾಡಿಕೊಂಡು ಆಮೇಲೆ ಪೂಜೆ ಮಾಡೋಣ ಅಂತ ಹೇಳ್ಬಿಟ್ಟು ಎಲ್ಲ ರೆಡಿ ಮಾಡಿಕೊಂಡು ಫೋಟೋಕ್ಕೆಲ್ಲ ಹೂವೆಲ್ಲ ಹಾಕ್ಬಿಟ್ಟು ಎಲ್ಲ ಪೂಜೆ ಎಲ್ಲ ಮಾಡ್ತಾಯಿದ್ದೆ. ಅರೌಂಡ್ ಆಗಲೇ ಒಂದು 12 o'clock ಆಗಿತ್ತು. ಮಕ್ಕಳೆಲ್ಲ ರೆಡಿ ಇದ್ದರು ಆಗಲೇ. ನಾನು ಸ್ವಲ್ಪ ಪೂಜೆ ಎಲ್ಲ ಮುಗಿಸ್ಕೊಂಡು ಮನೆಗೆಲ್ಲ ಕೆಲಸ ಮುಗಿಸಿ ಮಧ್ಯಾಹ್ನ ಊಟ ಏನೂ ಮಾಡಲಿಲ್ಲ, ಅಲ್ಲೇ ಅಡುಗೆ ಮಾಡಿದ್ದೀವಿ ಅಂತ ಹೇಳಿದರು. ಹಾಗಾಗಿ ಪೂಜೆ ಒಂದು ಮಾಡಿಬಿಟ್ಟು ಎಲ್ಲ ಕೆಲಸ ಮುಗಿಸ್ಬಿಟ್ಟು ನಮ್ಮ ಮನೆಯವ್ರೂ ಊಟ ಏನು ಬೇಡ ಮಧ್ಯಾಹ್ನಕ್ಕೆ ಅಂತ ಹೇಳಿದರು. ಹಾಗಾಗಿ ಅವ್ರಿಗೂ ಏನು ಅಡುಗೆ ಮಾಡಲಿಲ್ಲ, ಅವರು ಬರಲಿಲ್ಲ. ನಾನು ಮಾತ್ರ ಮಕ್ಕಳನ್ನ ಕರ್ಕೊಂಡು ಹೊರಟಿದ್ದೀನಿ. ಪೂಜೆ ಎಲ್ಲ ಮಾಡ್ತಾಯಿದ್ದೀನಿ ಇಲ್ಲಿ. ಆಮೇಲೆ ನಾವು ಕೂಡ ಊರಿಗೆ ಹೊರಟ್ವಿ. ಇದೆ ನೋಡಿ ನಮ್ಮೂರ ಎಂಟ್ರೆನ್ಸು. ನಾವು ಗಾಡಿಯಲ್ಲಿ, ನಾನೇ ಸ್ಕೂಟಿಯಲ್ಲಿ ಹೋಗ್ತಾಯಿದ್ದೆ. ಹಾಗೆ ನನ್ನ ಮಗಳು ಬಂದುಬಿಟ್ಟು ವೀಡಿಯೋ ಮಾಡ್ತಾಯಿದ್ಲು, ಅದು ಸ್ವಲ್ಪ ಆ್ಯಡ್ ಮಾಡಿದೆ. ಯಾವ ಊರು ಅಂತ ಗೊತ್ತಾಗಿದ್ದರೆ ಕಮೆಂಟ್ ಮಾಡಿ. ಆಮೇಲೆ ನಾವು ಊರಿಗೆ ಹೋಗೋ ಅಷ್ಟರಲ್ಲಿ ನಮ್ಮಮ್ಮ ಅಡುಗೆ ಎಲ್ಲ ರೆಡಿ ಮಾಡಿ ಇಟ್ಟಿದ್ರಂತೆ. ಏನು ಮಾಡಿದ್ದೀನಿ ಅಂತ ಹೇಳಿರಲಿಲ್ಲ. ಹಾಗಾಗಿ ಅಲ್ಲಿ ಹೋದ್ಮೇಲೆ ನೋಡೋಣ ಅಂತ ಹೇಳ್ಬಿಟ್ಟು ನಾವು ಕೂಡ ಹೋಗ್ತಾಯಿದ್ವಿ. ಇವಾಗ ಬಂದ್ವಿ ಮನೆಗೆ. ನನ್ನ ಮಗಳು ಇದ್ರ ಮೇಲೆ ಕುತ್ಕೊಂಡು ಉಳ್ಳಾಡ್ತಿದ್ದಾಳೆ. ಇಲ್ಲಿ ಅಜ್ಜಿ ಮನೆಗೆ ಬಂದುಬಿಟ್ರೆ ತುಂಬಾ ಲೇಸಿಯಾಗಿ ಹೋಗ್ತಾಳೆ. ಹಾಗಾಗಿ ನಮ್ಮಮ್ಮ ಬಿಸಿ ಮುದ್ದೆ ಮಾಡ್ತಾಯಿದ್ರು. ನಮ್ಮೂರ ಕಡೆ ಎಲ್ಲ ಈ ಥರನೇ ಅನ್ನ ಜಾಸ್ತಿ ಹಾಕ್ಬಿಟ್ಟು ಮುದ್ದೆ ಮಾಡೋದು. ಆಂಧ್ರ ಮುದ್ದೆ ಥರ ಮಾಡೋದು ನಮ್ಮಮ್ಮ. ಚೆನ್ನಾಗಿರುತ್ತೆ, ಈ ಥರ ಇಷ್ಟ ಆಗುತ್ತೆ ನಮಗೆ. ಮುದ್ದೆ ಬಿಸಿ ಇರುವಾಗಲೇ ಊಟ ಮಾಡಿ ಅಂತ ಹೇಳ್ತಾಯಿದ್ರು. ಮುದ್ದೆ ಎಲ್ಲ ಮಾಡಿಕೊಟ್ಟು ಆಮೇಲೆ ಎಲ್ಲ ಊಟಕ್ಕೆ ಕೂತ್ಕೊಂಡ್ವಿ. ಫಸ್ಟು ನಮ್ಮ ಅಪ್ಪನೂ ಮತ್ತು ನನ್ನ ಮಗಳು ಕೂತ್ಕೊಂಡು ಒಂದೇ ತಟ್ಟೆಯಲ್ಲೇ ಊಟ ಮಾಡ್ತಾಯಿದ್ರು. ಒಂದೇ ಸರಿ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡೋಕ್ಕಾಗೋಲ್ಲ, ಯಾಕೆಂದರೆ ಅಂಗಡಿ ಇರೋದ್ರಿಂದ ಒಬ್ಬರು ಅಂಗಡಿ ನೋಡ್ಕೋಬೇಕು ಮತ್ತು ಒಬ್ಬರು ಊಟ ಮಾಡಬೇಕು, ಹೀಗೆ ಅಲ್ವ. ಅದಕ್ಕೆ ನಾವು ಆಮೇಲೆ ಊಟ ಮಾಡೋಣ ಅಂತ ಅವರು ಊಟ ಎಲ್ಲ ಮುಗಿಸ್ಕೊಂಡ್ರು. ಆಮೇಲೆ ನಾನು ಮತ್ತು ನನ್ನ ಮಗಳು ನಮ್ಮಮ್ಮ ಕೂತ್ಕೊಂಡು ಊಟ ಮಾಡ್ತಾಯಿದ್ವಿ. ಚಿಕ್ಕ ಮಗಳು ಊಟ ಬೇಡ ಅಂತ ಹೇಳಿದ್ಲು, ಏಕೆಂದರೆ ಬಂದ ತಕ್ಷಣ ಅದು ಇದು ಅಂಗಡೀಲಿ ಸ್ನ್ಯಾಕ್ಸು ಅದು ಇದು ತಿಂದಿದ್ಲು. ಆಮೇಲೆ ಊಟ ಮಾಡಿಸೋಣ ಅಂತ ಹೇಳ್ಬಿಟ್ಟು ನಾವೇ ಕೂತ್ಕೊಂಡು ಊಟ ಮಾಡ್ತಿದ್ವಿ. ನಾನ್ ವೆಜ್ ಮಾಡಿದರು. ಆ್ಯಕ್ಚುಲಿ ನಾನು ನಾನ್ ವೆಜ್ ತಿನ್ನಲ್ಲ, ಪೌರ್ಣಮಿ ಅಮಾವಾಸ್ಯೆ ಈ ಥರ ಟೈಮಲ್ಲಿ. ಹಾಗಾಗಿ ಬೇಡ ಅಂದ್ರೂ ಬೆಳಗ್ಗೆ ಬಂದು ಕೈ ಗೊಜ್ಜು ಮಾಡಿದರು ಅಮ್ಮ, ಬೆಂಡೆಕಾಯಿ ಗೊಜ್ಜು. ಅದರಲ್ಲಿ ತಿಂತಿದ್ದೆ. ನನ್ನ ಮಗಳು ಇಲ್ಲ ತಿನ್ನಲೇಬೇಕು, ನಮ್ಮ ಮನೇಲಿ ತಿನ್ನಬೇಡ, ಇಲ್ಲಿ ತಿನ್ನು ಏನೂ ಆಗೋಲ್ಲ ಅಂತ ಹೇಳ್ತಿದ್ಲು. ನಮ್ಮಮ್ಮನೂ ತಿನ್ನು ಏನೂ ಆಗೋಲ್ಲ ಅಂತ ಅಂದ್ರೆ, ಹಾಗಾಗಿ ತಟ್ಟೆಗೆ ಹಾಕೇ ಬಿಟ್ಲು ಅವಳು. ಸರಿ ಇವತ್ತೊಂದು ದಿನ ಏನೂ ಆಗೋಲ್ಲ ಅಂತ ಹೇಳ್ಬಿಟ್ಟು ನಾನು ಸ್ವಲ್ಪ ಊಟ ಎಲ್ಲ ಮಾಡಿಕೊಂಡು ಆಮೇಲೆ ನನ್ನ ಚಿಕ್ಕ ಮಗಳೂ ಊಟ ಮಾಡಿಸು ಅಂದ್ಲು. ಅವ್ಳಿಗೂ ಒಂದು ಸ್ವಲ್ಪ ಊಟ ಎಲ್ಲ ಮಾಡಿಸ್ಬಿಟ್ಟು ಸ್ವಲ್ಪ ಹೊಲ್ದ ಹತ್ರ ಹೋಗಿ ಬರೋಣ ಅಂತ ಹೇಳ್ಬಿಟ್ಟು ಆಗಲೇ ಒಂದು 2 ಗಂಟೆ ಆಗಿತ್ತು ನಾವು ಊಟಕ್ಕೆಲ್ಲ ಕೂತ್ಕೊಂಡು ಊಟ ಮಾಡೋ ಅಷ್ಟರಲ್ಲಿ. ಹಾಗೆ ಊಟ ಎಲ್ಲ ಮುಗಿಸ್ಕೊಂಡ್ವಿ. ಹೀಗೆ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡೋದು ನಮ್ಗೆ ತುಂಬಾ ಇಷ್ಟ. ಇಲ್ಲ ಅಮ್ಮನ ಮನೆಗೆ ಬಂದಾಗ ಅಷ್ಟೇ ನಮ್ಗೆ ಈ ಥರ ಫ್ರೀಯಾಗಿ ಕೂತ್ಕೊಂಡು ಊಟ ಮಾಡೋಕ್ಕಾಗೋದು. ಇಲ್ಲ ಡೈಲಿ ಬ್ಯುಸಿ, ಮಕ್ಕಳು ರೆಡಿ ಮಾಡೋದು, ತಿಂಡಿ ಮಾಡೋದು, ಇದೇ ಕೆಲಸ ರೂಟೀನ್ ಇದ್ದೇ ಇರುತ್ತೆ. ಆಮೇಲೆ ಎಲ್ಲ ನಾವು ಹಾಗೆ ಮಾತಾಡಿಕೊಂಡು ಊಟ ಎಲ್ಲ ಮುಗಿಸ್ಕೊಂಡು ಅದೇ ಹೇಳ್ತಿದ್ರು ನಮ್ಮಮ್ಮ, ಏನೂ ಆಗೋಲ್ಲ ಊಟ ಮಾಡು ಅದು ಇದು ಅಂತ ಏನೇನೋ ಹೇಳ್ತಿದ್ರು. ಆಮೇಲೆ ನನ್ನ ಮಗಳಿಗೂ ಎಲ್ಲ ಊಟ ಮಾಡಿಸ್ಕೊಂಡು ಚಿಕನ್ ಸಾಂಬಾರು ಮುದ್ದೆ ಎಲ್ಲ ತುಂಬ ಚೆನ್ನಾಗಿ ಮಾಡಿದರು. ಎಲ್ಲ ಊಟ ಮಾಡಿಕೊಂಡು ಸಾಂಬಾರು ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿತ್ತು. ಒಂದೊಂದು ಸರಿ ಒಲೆಯಲ್ಲಿ ಮಾಡ್ತಾರೆ, ಹೊರಗಡೆ ಒಲೆ ಇಟ್ಟು. ಇವತ್ತು ಸ್ಟವಲ್ಲಿ ಗ್ಯಾಸಲ್ಲಿನೇ ಮಾಡಿದ್ದಾರೆ. ಟೇಸ್ಟ್ ಆದ್ರೂ ಚೆನ್ನಾಗಿತ್ತು. ಎಲ್ಲ ಊಟ ಮಾಡಿಕೊಂಡು ಆಮೇಲೆ ನಾವು ಕೂಡ ಹೊಲ್ದ ಹತ್ರ ಹೋಗೋಣ ಅಂತ ಹೇಳ್ಬಿಟ್ಟು ಹೊರಡ್ತಾ ಇದ್ವಿ. ಅಷ್ಟರಲ್ಲಿ ನನ್ನ ಮಗಳು ಚಿಕ್ಕವಳಿದ್ದಾಳಲ್ಲ, ಅವಳು ಅಜ್ಜಿ ಮೇಲೆ ಬಿದ್ದು ಇದು ಮಾಡ್ತಿದ್ಲು, ಬೈತಾಯಿದ್ದೆ ಅದನ್ನು ಹೇಳಿ. ಊಟ ಮಾಡೋಕ್ಕೂ ಬಿಡೋದಿಲ್ಲ ಅಂತ ಹೇಳ್ಬಿಟ್ಟು. ಅಷ್ಟು ಇಷ್ಟ ಅವ್ರಿಗೆ ಅಜ್ಜಿ ಅಂತಂದರೆ. ನಮಗೆ ಅದೇ ಹೇಳ್ತೀವಲ್ಲ, ನಮಗೆ ಇವ್ರಿಗೆ ನಾವು ಅನ್ನಂಗೆ. ನಾವು ಯಾವಾಗಲೂ ಇದೇ ಥರನೇ ನಾವು ಮತ್ತು ನಮ್ಮಮ್ಮವ್ರ ಫ್ಯಾಮಿಲಿ ಮಾತ್ರ ತುಂಬ ಚೆನ್ನಾಗಿರ್ತೀವಿ.
ಆಮೇಲೆ ನನ್ನ ಮಕ್ಕಳು ಹೊಲ್ದ ಹತ್ರ ಹೋಗೋಣ ಅಂತ ಹೇಳ್ಬಿಟ್ಟು ಹೇಳಿದ ತಕ್ಷಣ ಅಂಗಡಿಯಲ್ಲಿರೋ ಎಲ್ಲ ಸ್ನ್ಯಾಕ್ಸು ಅದು ಇದು ಎಲ್ಲ ತುಂಬ್ಕೊಳ್ತಾ ಇದ್ದಾರೆ ಜೋಬಿಗೆ. ಅಂಗಡಿ ಹೊಲ್ದ ಹತ್ರ ತಿನ್ನಬೇಕು ಅಂತ ಹೇಳ್ಬಿಟ್ಟು ಸ್ವಲ್ಪ ಎಲ್ಲ ತಗೊಂಡು ಆಮೇಲೆ ನಾವು ಕೂಡ ಹೊಲ್ದ ಕಡೆ ಹೊರಟ್ವಿ. ಇದೇ ನೋಡಿ ನಮ್ಮ ಹೊಲಕ್ಕೆ ಹೋಗೋ ಅಂಥ ದಾರಿ. ಚೆನ್ನಾಗಿ ಇನ್ನೂ ಸ್ವಲ್ಪ ಲೇಟಾಗಿ ಬಂದಿದ್ದು ಇನ್ನೂ ಚೆನ್ನಾಗಿರೋದು. ಈಗ ಸ್ವಲ್ಪ ಮಧ್ಯಾಹ್ನ ಒಂದು 3 ಗಂಟೆ ಆಗಿ ಬಂದಿರೋದಕ್ಕೆ ಸ್ವಲ್ಪ ಬಿಸಿಲು ಜಾಸ್ತಿ ಇದೆ. ಸ್ವಲ್ಪ ಇನ್ನೂ ಒಂದು 4 o'clock ಆಗಿ ಬಂದಿದ್ದರೆ ಚೆನ್ನಾಗಿ ನೆರಳೆಲ್ಲ ಇರೋದು ಇನ್ನೂ ಚೆನ್ನಾಗಿರೋದು. ಆದರೆ ನಾನು ಇವತ್ತೇ ರಿಟರ್ನ್ ಹೋಗಬೇಕಿತ್ತು, ನಾಳೆ ಸ್ಕೂಲ್ ಇದೆಯಲ್ಲ, ಹಾಗಾಗಿ ಸರಿ ಬೇಗ ಹೋಗೋಣ, ಪೌರ್ಣಮಿ ಬೇರೆ, ಮಕ್ಳನ್ನ ಕರ್ಕೊಂಡು ಬೇಗ ಹೋಗಬೇಕು ಅಂತ ಹೇಳ್ಬಿಟ್ಟು ಬೇಗ ಬಂದ್ವಿ. ಏನಕ್ಕೆ ಅಂದರೆ ಸ್ವಲ್ಪ ಹುಣಸೆಕಾಯಿ ಎಲ್ಲ ಬಿದ್ದಿತ್ತು ಹೊಲ್ದ ಹತ್ರ, ಅದನ್ನೆಲ್ಲ ಆಯ್ಕೊಂಡು ಹೋಗೋಣ, ಮತ್ತು ಸ್ವಲ್ಪ ಹೂವು ಎಲ್ಲ ಇತ್ತು, ಹೂವನ್ನ ಬಿಡಿಸ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಅಮ್ಮ ಕರ್ಕೊಂಡು ಬಂದರು. ಇವಾಗ ಹೊಲ್ದ ಹತ್ರ ಬಂದ್ವಿ. ಹೊಲ್ದ ಹತ್ರ ಬಂದಿದ ತಕ್ಷಣ ಏನೋ ಹೂ ಬಿಟ್ಟಿತ್ತು. ಈ ಹೂವನ್ನೇ ನಾನು ನೋಡೇ ಇಲ್ಲ ಎಂದು. ಬಿಸಿಲಿರೋದ್ರಿಂದ ಅಷ್ಟು ಕ್ಲಾರಿಟಿ ಕಾಣಿಸ್ತಿಲ್ಲ. ಆ ಹೂ ಏನು ಅಂತ ಗೊತ್ತಿದ್ರೆ ಗಿಡ ಕಮೆಂಟ್ ಮಾಡಿ. ಇದೇ ನೋಡಿ ನಮ್ಮ ಹೊಲ. ಹೊಲ್ದ ಹತ್ರ ಬಂದ್ಬಿಟ್ರೆ ತುಂಬಾನೇ ಯಾವ ಟೈಮ್ ಆಗೋಗುತ್ತೆ ಅಂತಲೂ ಗೊತ್ತಾಗೋದಿಲ್ಲ, ಅಷ್ಟು ಚೆನ್ನಾಗಿರುತ್ತೆ. ನಮಗೆ ಮಾತ್ರ ತಣ್ಣಗೆ ಗಾಳಿ ಬೀಸ್ತಿತ್ತು, ಹಾಗಾಗಿ ಹಾಗೆ ಓಡಾಡ್ಕೊಂಡು ಬರೋಣ ಅಂತ ಹೇಳ್ಬಿಟ್ಟು ಹೋದ್ವಿ. ಈ ಕಡೆ 2 ಕಡೆ ಇದೆಯಲ್ಲ, 2 ಕಡೆದೂ ನಮ್ದೇನೆ ಹೊಲ. ಹಾಗೆ ಅಮ್ಮ ಸ್ವಲ್ಪ ಹುಣಸೆಕಾಯಿ ಎಲ್ಲ ಬಿದ್ದಿತ್ತು ಅಂತ ಹೇಳ್ಬಿಟ್ಟು ಎಲ್ಲ ಹಾಯ್ಕೊಳ್ತಾ ಇದ್ರು. ಇಲ್ಲಿ ಇವರೇ ಎಲ್ಲ ರೆಡಿ ಮಾಡಿಬಿಟ್ಟು ನಮಗೆ ಹುಣಸೆ ಹಣ್ಣೆಲ್ಲ ಕೊಟ್ಟು ಕಳಿಸ್ತದೆ ಅಮ್ಮನೇನೆ. ಹಾಗಾಗಿ ಸ್ವಲ್ಪ ಜಾಸ್ತಿ ಇದ್ವು ಹುಣಸೆ ಗಿಡ ಎಲ್ಲ ಹೊಲ ತುಂಬ ಒಂದು 9-10 ಆ ಥರ ಹುಣಸೆ ಗಿಡ ಇದ್ವು. ಬಟ್ ಇವಾಗೆಲ್ಲ ಕಿತ್ತಾಕ್ಬಿಟ್ಟಿದ್ದಾರೆ. ಹಾಗಾಗಿ ತೆಗೆಸ್ಬಿಟ್ಟಿದ್ದಾರೆ ಹುಣಸೆ ಗಿಡ. ಯಾಕೆಂದರೆ ಸ್ವಲ್ಪ ತೆಂಗಿನ ಗಿಡ ಎಲ್ಲ ಇಟ್ಟಿದ್ದಾರೆ. ಮನೆಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಇಟ್ಕೊಂಡಿದ್ದಾರೆ, ಒಂದು 3-4. ಇನ್ನು ಬೇರೆ ಎಲ್ಲ ತೆಗೆದ್ಬಿಟ್ಟು ಸ್ವಲ್ಪ ತೆಂಗಿನ ಗಿಡ ಅದು ಇದು ಹೂವಿನ ಗಿಡ ಎಲ್ಲ ಹಾಕ್ಕೊಂಡಿದ್ದಾರೆ. ಹಾಗೆ ಮಕ್ಕಳು ಎಲ್ಲ ಸ್ವಲ್ಪ ಹೆಲ್ಪ್ ಮಾಡ್ತಿದ್ರು. ಇವಳು ಚಿಕ್ಕವಳು ಬಂದ್ಬಿಟ್ಟು ಜ್ಯೂಸ್ ಎಲ್ಲ ಕುಡ್ಕೊಂಡು ನೋಡ್ತಿರ್ಬೋದು ಹೂವು ಎಷ್ಟು ಚೆನ್ನಾಗಿದೆ ಅಂತ. ಕನಕಾಂಬರ ಮತ್ತು ಕಾಕಡ, ಸ್ವಲ್ಪ ತರಕಾರಿನೂ ಬೆಳ್ಕೊಂಡಿದ್ದಾರೆ, ಮೆಣಸಿನ್ಕಾಯಿ ಅದು ಇದು ಎಲ್ಲ ಬೆಳ್ಕೊಂಡು. ಆಮೇಲೆ ಎಲ್ಲ ನಾವು ಹಾಗೆ ಓಡಾಡಿಕೊಂಡು, ನನ್ನ ಮಗಳು ಹೂ ಬಿಡಿಸೋ ಥರ ಆ್ಯಕ್ಟ್ ಮಾಡ್ತಿದ್ಲು ವಿಡಿಯೋ ಆನ್ ಮಾಡಿದ ತಕ್ಷಣ. ನನ್ನ ಇನ್ನೊಬ್ಳು ಬಂದ್ಬಿಟ್ಟು ತುಂಬ ಚೆನ್ನಾಗಿ ಹೆಲ್ಪ್ ಮಾಡಿಕೊಡ್ತಾಳೆ ಅವ್ರ ಅಜ್ಜಿಗೆ. ನೋಡ್ತಿರ್ಬೋದು ಹುಣಸೆಕಾಯಿ ಎಲ್ಲ ತಂದು ಹಾಕ್ತಿದ್ದಾಳೆ ಒಂದು ಕಡೆ ಎಲ್ಲ. ಇದು ಎಲ್ಲ ಹಾಕ್ಬಿಟ್ಟು ಹೋದರೆ ಆಮೇಲೆ ನಮ್ಮ ಅಪ್ಪ ಬಂದು ಗಾಡೀಲಿ ತಗೊಂಡು ಹೋಗ್ತಾರೆ. ಹಾಗಾಗಿ ಎಲ್ಲ ರೆಡಿ ಮಾಡಿಬಿಟ್ಟು ನಾವು ಸ್ವಲ್ಪ ಹೂವೆಲ್ಲ ಬಿಡಿಸೋಣ ಅಂತ ಹೇಳ್ಬಿಟ್ಟು ಕುಚ್ಚು ಕೊಡ್ತಾರೆ. ಕುಚ್ಚು ಅಂದ್ಬಿಟ್ರೆ ಪಾರ್ಸಲ್ ಹಾಕ್ತಾರೆ ನಮ್ಮೂರಿಂದ, ಬೇರೆ ಕಡೆ ಎಲ್ಲ ಮಹಾರಾಷ್ಟ್ರ ಆ ಕಡೆ ಎಲ್ಲ ಹಾಕ್ತಾರೆ. ಅವರಿಗೆ ನಮ್ಮ ಅಪ್ಪ ಅವರು ಕಟ್ಬಿಟ್ಟು ಕೊಡ್ತಾರೆ. ಹಾಗಾಗಿ ಇನ್ನೂ ಸ್ವಲ್ಪ ಸಂಜೆ ಹಾಕ್ಕೊಡೋದು, ಇನ್ನೂ ಸ್ವಲ್ಪ ಬಿಡಿಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಹೂ ಬಿಡಿಸ್ಕೊಳ್ತಾ ಇದ್ವಿ. ಆಗಲೇ ಸ್ವಲ್ಪ ಎಲ್ಲ ಬಿಡಿಸ್ಕೊಂಡು ತಗೊಂಡು ಹೋಗಿದ್ರು. ಹಾಗಾಗಿ ಇನ್ನೂ ಸ್ವಲ್ಪ ಹೊತ್ತಿರೋಣ ಟೈಮ್ ಇದೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಕಾಕಡ ಹೂವು ಇದ್ವು, ಅವು ಸ್ವಲ್ಪನೇ ಆಗೋದು, ಅವು ಸ್ವಲ್ಪ ಬಿಡಿಸ್ಕೊಳ್ತಾ ಇದ್ರು. ಅಷ್ಟರಲ್ಲಿ ನನ್ನ ಮಗಳು ಬಿದ್ದೆಲ್ಲ ಉಳ್ಳಾಡ್ತಿದ್ಲು ಟರ್ಪಲೆಲ್ಲ ಹಾಕಿರೋದಕ್ಕೆ. ಆಮೇಲೆ ಹೂವೆಲ್ಲ ಬಿಡಿಸ್ಕೊಂಡು ನಮ್ಮ ಅಮ್ಮವ್ರು ಆ ಕಡೆ ಕಾಕಡ ಗಿಡ ಇದ್ದಾವೆ ಅಲ್ಲಿ ಬಿಡಿಸ್ತಿದ್ರು ನನ್ನ ಮಕ್ಕಳು ಮತ್ತು ನಮ್ಮಮ್ಮ ಎಲ್ಲರೂ. ನಾನು ಸ್ವಲ್ಪ ಈ ಕಡೆ ಕನಕಾಂಬರ ಎಲ್ಲ ಬಿಡಿಸ್ಕೊಂಡು ಆಮೇಲೆ ಎಲ್ಲ ಆದಮೇಲೆ ಮನೆ ಕಡೆ ಹೊರಟ್ವಿ. ಹೋಗ್ತಾ ಇದ್ದೀವಿ ಇವಾಗ. ನಮ್ಮಮ್ಮವರೆಲ್ಲ ಮುಂದೆ ಹೋಗ್ತಿದ್ದಾರೆ. ಇವಾಗ ನಾನು ನನ್ನ ಮಗಳು ಎಲ್ಲ ಹಿಂದೆಗಡೆ ನಡ್ಕೊಂಡು ಹೋಗ್ತಾ ಇದ್ದೀವಿ. ಈಗ ನಾವು ಮನೆ ಕಡೆ ಹೋಗಬೇಕು. ಇವತ್ತಿನ ಬ್ಲಾಗ್ ಇಷ್ಟೇ, ಮತ್ತೆ ಕಂಟಿನ್ಯೂ ಮಾಡ್ತಾ ಇಲ್ಲ. ಹೋಗ್ಬಿಟ್ಟು ಆಮೇಲೆ ನಾವು ಕೂಡ ಊರಿಗೆ ಹೋಗ್ತೀವಿ. ಫ್ರೆಂಡ್ಸ್, ನಾವು ಇವಾಗ ಮನೆಗೆ ಹೊರಡ್ತಾ ಇದ್ದೀವಿ. ಮನೆಗೆ ಹೋಗ್ಬಿಟ್ಟು ನಾನು ಈ ಬ್ಲಾಗ್ನ ಇಲ್ಲಿಗೆ ಏನು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಬ್ಲಾಗ್ ನಿಮ್ಗೊಂಚೂರಾದ್ರೂ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ವಿಡಿಯೋ ನೋಡಿದವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಟೇಕ್ ಕೇರ್, ಬಾಯ್, ಥ್ಯಾಂಕ್ ಯು.